ఇంకా కొందరు గుండెగా ಅರ್ಥ ಮಾಡಿಕೊಂಡಿದ್ದೇನೆ ನಿನ್ನನ್ನು, ನಿನ್ನ ಪ್ರೇಮದ ಬೆಲೆ. ನಂಬಿದವರ ಹೃದಯಕ್ಕೆ ಆತ್ಮ ವಂಚನೆಯಿಂದ ಕೊಲೆ ಮಾಡುವುದೇ ನಿನ್ನ ಪ್ರೇಮದ ಬೆಲೆ. ಸ್ನೇಹಿತರ ಸತಿಯನ್ನು ಸುಳಿಯನ್ನಾಗಿ ಮಾಡುವುದೇ ನಿನ್ನ ಸ್ನೇಹದ ಬೆಲೆ. ನಂಬಿದವರ ಹೃದಯಕ್ಕೆ ಆತ್ಮ ವಂಚನೆಯಿಂದ ಕೊಲೆ ಮಾಡುವುದೇ ನಿನ್ನ ಪ್ರೇಮದ ಬೆಲೆ. ಶಂಕರ್, ನೀ ನನ್ನ ಪ್ರೇಮದ ಬಳ್ಳಿಯನ್ನು ತಿಳಿದು ನನ್ನ ಹೃದಯ ಅಂಗಣದಲ್ಲಿ ಬಿತ್ತಿದೆ. ಹೂವಾಗಿ ಅರಳಿ ಹಾವಾಗಿ ನನ್ನನ್ನೇ ಕಚ್ಚಿದೆಯ. ಶಂಕರ್, ನೀ ನನ್ನ ಮಿತ್ರನಲ್ಲ, ನನ್ನ ಅಂತರಂಗದ ಶತ್ರು. ಏಕೆ ರಾಜು, ನಿನ್ನೆದೆಗೆ ಚೂರಿ ಚುಚ್ಚಿದವರಂತೆ ಅರಚತ್ರುವೆ ನಾಳೆ. ಎದೆಗೆ ಚುಚ್ಚಿದ ಚೂರಿಯ ನೋವನ್ನು ಸಹಿಸಬಹುದಾಗಿತ್ತು, ಅನ್ನದಲ್ಲಿ ಪಟ್ಟ ವಿಷವನ್ನು ನುಂಗಬಹುದಾಗಿತ್ತು. ಆದರೆ ನೀನು ಆತ್ಮ ವಂಚನೆ ಎಂಬ ಚೂರಿನ ಚುಚ್ಚಿದ ನೋವು ಸಹಿಸಲಾರದಾಗಿ. ರಾಜು, ಆತ್ಮ ವಂಚನೆ ಎಂದರೆ ಏನೆಂಬುದೇ ನನಗೆ ಗೊತ್ತಿಲ್ಲ. ಅಂದ ಮೇಲೆ ಇಂದು ಅದರ ಅರ್ಥ ನಾನೇನು ತಿಳಿಯಬೇಕು. ಏನು ರಾಜು, ನಿನ್ನ ಆತ್ಮದಲ್ಲಿ ಕಾಡುತ್ತಿರುವ ಪ್ರಶ್ನೆ ಏನು? ಹೃದಯ ಬಿಚ್ಚಿ ನನ್ನನ್ನು ಕೇಳು. ಶಂಕರ, ನನ್ನ ಮನೆಯಲ್ಲಿ ಕೆಸರಿನಲ್ಲಿ ಬಿದ್ದು ಹೋರಾಡಬೇಕಾದ ನೀನು ನನ್ನ ಮನೆಯಲ್ಲಿ ಮೊಸರಿನಲ್ಲಿ ಬೆಳೆದರು. ನನ್ನಂತ ಆತ್ಮದಲ್ಲಿ ಕಾಡುತ್ತಿರುವ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ, ಸತ್ಯವಾಗಿ ಹೇಳುತ್ತೇನೆಂದು ವಚನ ಕೊಡು. ರಾಜು, ಆತ್ಮವಂಚನೆ ಎಂಬುದೇನೇ ನನಗೆ ಗೊತ್ತಿಲ್ಲ. ಸತ್ಯವನ್ನು ಹೊರತುಪಡಿಸಿ ಅಸತ್ಯದ ನೆರಳೇ ನನ್ನ ಮೇಲೆ ಬಿದ್ದಿಲ್ಲ. ಏನು ರಾಜು, ನೀನು ಕೇಳುತ್ತಿರುವ ಪ್ರಶ್ನೆಗೆ ಸತ್ಯವಾಗಿ ನನ್ನ ಹೆಂಡತಿಯಲ್ಲಿ ಏನಾಗಬೇಕು ರಾಜು? ನಿನ್ನ ಮನಕ್ಕೆ ನೋವಾಯಿತು ರಾಜು. ನೀವೇ ನನ್ನ ಹೆತ್ತ ತಾಯಿ, ನೀನು ನನ್ನ ಹೆತ್ತ ತಂದೆ ರಾಜು. ಇವತ್ತು ಬಿಟ್ಟು ನನಗೇನು ಗೊತ್ತಿಲ್ಲ. ಮುಚ್ಚು ಬಾಯಿರುವೇಕೆ, ಹುಚ್ಚು ಹಿಡಿದ ನಾಯಿಯಂತೆ ತಾಯಿಯನ್ನು ತಗೊಳ್ತೀಯಾದ್ರೆ ನೀಚ. ಬಹಿರಂಗದಲ್ಲಿ ಅಲ್ಲ ತಂಗಿರಲ್ಲ ನೆರವಾಡಿ ಅಂತರಂಗದ ಪ್ರೇಮದ ಹಕ್ಕಿಗಳಾಗಿ ನಲಿಯುವರಿ ಲಿಂಗರಂಗೆಯರಾಗಿ. ರಾಜು, ಸಾಯುತ್ತಿರುವ ನನ್ನನ್ನು ಬದುಕಿಸಿದೆಯಕ್ಕಪ್ಪ. ಆಯ್ತು ರಾಜು, ಗೆಳೆಯನಿಂದ ಪ್ರೀತಿಯಿಂದ ನಿನ್ನ ಜೊತೆಗೆ ಬಾಳೆ ಬದುಕಿದ್ದಕ್ಕೆ ಬಹುಮಾನ. ಮನೆ ಬಿಟ್ಟು ಹೋಗಿ ನಿನ್ನಿಂದ ಬಹುದೂರ ಹೋಗಿಬಿಡುವೆ. ಆದರೆ ಈ ಸಾತ್ವಿ ಸತಿಯನ್ನು ಮಾತ್ರ ಮನೆಯಿಂದ ಹೊರ ಹಾಕಬೇಡ ರಾಜು, ಮನೆಯಿಂದ ಹೊರ ಹಾಕಬೇಡ. ಕಟುಕರಿಗೆ ಕಾಲು ಹಿಡಿದ ವಾಕ್ಯಕ್ಕೆ ಕರಡಬಾರದು. ಹೊರಗೆ ಮೊದಲೆಯಿಂದ ನೀವಿಬ್ಬರು ತೊಲಗೆ ಮೊದಲೆಯಿಂದ ಆ ಕಥಾನಾಗಿ ನಾವು ಸಾರ್ಥಕ ಪಾತ್ರಧಾರಿಯ ಸನ್ನಿವೇಶ.